ಶಿವಣ್ಣನೇ ಯಾಕೆ ಟಾರ್ಗೆಟ್? ಕಿಚ್ಚ ಸುದೀಪ್ ಪ್ರಶ್ನೆ. ಹೌದು, ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ನೀಡಿರುವ ವಿವಾದಾತ್ಮಕ ಹೇಳಿಕೆಯ ಕಿಚ್ಚು ಇನ್ನೂ ಕಡಿಮೆಯಾಗಿಲ್ಲ. ತಮಿಳು ಸಿನಿಮಾ ತಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮವು ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಕೂಡ ಭಾಗವಹಿಸಿದ್ರು. ಆ ವೇಳೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು. ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಬಗ್ಗೆ ಕೂಡ ಪ್ರಶ್ನೆ ಎತ್ತಲಾಯಿತು. ಶಿವರಾಜ್ ಕುಮಾರ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಈ ರೀತಿ ಕಮಲ್ ಮಾತನಾಡಿದ್ರು. ಹೀಗಾಗಿ ಕಮಲ್ ಅವರು ಕ್ಷಮೆ ಕೇಳುವಂತೆ ಶಿವರಾಜ್ ಕುಮಾರ್ ಅವರು ಒತ್ತಾಯಿಸಬೇಕು ಎನ್ನುವ ಆಗ್ರಹ ಕೇಳಿ ಬಂದಿತ್ತು. ಈ ಕುರಿತು ಇದೀಗ ಕಿಚ್ಚ ಸುದೀಪ್ ಮಾತನಾಡಿದ್ದು, ಕಮಲ್ ಹಾಸನ್ ವಿಚಾರದಲ್ಲಿ ಶಿವಣ್ಣನ ಬಗ್ಗೆ ತುಂಬಾ ಮಾತಾಡಿದ್ರಿ, ಹಾಗೆ ಮಾತನಾಡಬಾರದಿತ್ತು ಎಂದು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುದೀಪ್, ಶಿವಣ್ಣನ ಬಗ್ಗೆ ಎಲ್ಲರೂ ತುಂಬಾ ಮಾತನಾಡಿದ್ರು, ಅವರು ಹೇಳಬಹುದಿತ್ತು, ಮಾತನಾಡಬಹುದಿತ್ತು ಅಂತೆಲ್ಲ ಹೇಳಿದ್ರು. ಆದ್ರೆ ಶಿವಣ್ಣನಂತ ಮೃದುವಾದ ಮಗುವಿನಂತಹ ವ್ಯಕ್ತಿಯನ್ನ ನಾನು ಇದುವರೆಗೆ ನೋಡಿಲ್ಲ. ಅಲ್ಲೇನೋ ಹೇಳ್ತಾ ಇರ್ತಾರೆ ಅಂದಾಗ ಅವರಿಗೆ ಸಡನ್ ಆಗಿ ಏನು ರಿಯಾಕ್ಟ್ ಮಾಡಬೇಕು ಎಂಬುದು ಗೊತ್ತಾಗಲ್ಲ. ಅವರಿಗೆ ಹುಷಾರಿರ್ಲಿಲ್ಲ. ಅಷ್ಟು ದೊಡ್ಡ ತೊಂದರೆ ಇಟ್ಕೊಂಡು ಅದರ ವಿರುದ್ಧ ಹೋರಾಡಿ ವಿದೇಶಕ್ಕೆ ಹೋಗಿ ಗುಣಮುಖರಾಗಿ ಹುಮ್ಮಸ್ಸಿನಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ಬಂದ್ರು. ಆ ಟೈಮ್ನಲ್ಲಿ ಕಮಲ್ ಹಾಸನ್ ವಿಚಾರದಲ್ಲಿ ಶಿವರಾಜ್ ಕುಮಾರ್ ಬಗ್ಗೆ ಮಾತನಾಡುವುದು ಸರಿಯೇ ಎಂದು ಪ್ರಶ್ನಿಸಿದ್ದಾರೆ. ಶಿವಣ್ಣನ ಮೇಲೆ ಟಾರ್ಗೆಟ್ ಮಾಡಿದ್ದು ಸರಿಯಲ್ಲ. ಶಿವಣ್ಣನ ಆ ಕಾರ್ಯಕ್ರಮಕ್ಕೆ ಕರೆದ್ರು, ಅವರು ಅಲ್ಲಿಗೆ ಹೋದ್ರು. ಕೆಲವು ಸಲ ಅಂತಹದ ವೇದಿಕೆ ಮೇಲೆ ಮಾತನಾಡಿದಾಗ ಕೆಳಗೆ ಕುಳಿತುಕೊಂಡವರಿಗೆ ಕೇಳಿಸಲ್ಲ. ಈಗ ಮನೆ ಅತಿಥಿಯಾಗಿ ಹೋದಾಗ ಅಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೇಳೋಕೆ ಸರಿ ಆಗದೆಯೂ ಇರಬಹುದು. ಬಳಿಕ ಮತ್ತೊಂದು ವಾಹಿನಿ ಮೂಲಕ ಹೇಳಿರಬಹುದು. ಶಿವಣ್ಣನ ಕಾಪಾಡುವುದು ನಮ್ಮ ಧರ್ಮ. ಈಗಾಗಲೇ ನಾವು ಅನೇಕರನ್ನ ಕಳೆದುಕೊಂಡಿದ್ದೇವೆ. ನಮಗೆ ಶಿವಣ್ಣ ಬೇಕು ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.